ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವಂತಹ ಅವ್ಯವಸ್ಥೆಯಲ್ಲ, ಅತಿಯಾದ ವ್ಯವಸ್ಥೆ. ಬನ್ನಿ ಜನರು ಏನ್ ಹೇಳ್ತಾರೆ ಕೇಳೋಣ. ಬೇರೆ ಎಲ್ಲರೂ ಹೇಳ್ತಾ ಇದಾರೆ ಅವರೊಬ್ಬ ಕೆಟ್ಟ ಇದು ಮಾಡಿದ್ದಾರೆ ಅಂತ. ಪ್ರಪಂಚದಲ್ಲಿ ಯಾರು ಮಾಡಿಲ್ಲ, ಸರ್ಕಾರ ಇವತ್ತೆಲ್ಲ ಕೆಟ್ಟದ್ದು ಮಾಡ್ತಾ ಇದೆ. ದುಡ್ಡರಿಗೊಂದು ದುಡ್ಡಿಲ್ದರಿಗೊಂದಾ? ಯಡಿಯೂರಪ್ಪ ಇದ್ರು, ಡಿ ಕೆ ಶಿವಕುಮಾರ್ ಇದ್ರು. ಏನೋ ನೀರು ಅಂತ ಮಾಡ್ಬಿಟ್ಟ ಈಗ ಅನುಭವಿಸ್ತಾವ್ನೆ. ಯಾವ ಹೀರೋ ಇಷ್ಟನೋ? ದರ್ಶನ್. ಏನ್ ಹೇಳ್ತೀರಾ ಅದ್ರ ಬಗ್ಗೆ, ನಿಮ್ಮ ಅಭಿಪ್ರಾಯ ಏನು? ಅವ್ರು ನಾಲ್ವರು ಒಳ್ಳೆಯವ್ರು ಮಾಡಕ್ ಹೋದವರು ಈ ತರ ಮಾಡ್ಕೊಂಡ್ರೆ ಅವ್ರ ಕೆಟ್ಟ ಹೆಸರು ತುಂಬಾನೇ ಬರುತ್ತೆ. ಯಾರು ನಿಮ್ಮ ಬಾಸು? ಡಿವರ್ಸ್ ಪವರ್ ಸ್ಟಾರ್ ಓ ಪವರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್. ಅವರು ಇಷ್ಟನೇ. ನಿಮ್ಮ ಹೀರೋ ಯಾರು ಅಂದೆ? ನಮ್ಮ ಪವರ್ ಬಾಸು ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀಯಾ? ದರ್ಶನ್ ಬಗ್ಗೆ ಏನಿಲ್ಲ, ಯಾಕೋ? ಏನಿಲ್ಲ ಅವ್ರ ಬಗ್ಗೆ. ಜೈಲು ಅಂದ್ರೆ ನಿಮ್ಮ ಪ್ರಕಾರ ಹೆಂಗಿರುತ್ತೆ? ಜೈಲು ಅಂದ್ರೆ ಮಾಮೂಲಿ ಜೈಲ್ ತರನೇ ಇರುತ್ತೆ. ಮಾಮೂಲಿ ಜೈಲ್ ತರನೇ ಇರುತ್ತೆ. ಫ್ಯಾಕ್ಟ್ರಿಗೆ ಹೋಗೋರು ಲೇಡೀಸ್ ಜಾಸ್ತಿ ಇದ್ದಾರೆ, ಅವರಿಂದ ನಮಗೆ ಬಸ್ ಹತ್ಲಕ್ ಆಗಲ್ಲ. ಏನ್ ಹೇಳ್ತೀರಪ್ಪ ಲೇಡೀಸು? ನಮಗೆ ಬಸ್ ಹತ್ತೋದಕ್ಕೆ ಬಿಡಲ್ಲ. ಎಲ್ಲಿ ಹೋಗ್ಬೇಕು ಕೇಳ್ರಿ. ಅವರೆಲ್ಲ ಹೋಗ್ಬೇಕು. ಅವರು ಹೋಗ್ಬೇಕು, ನಾವು ಹೋಗ್ಬೇಕು. ಅದು ಸಿದ್ದರಾಮಯ್ಯಂಗೆ ಗೊತ್ತಿರ್ಬೇಕಾಗಿತ್ತು. ಏನಂತ ಮಾಡಬಾರ್ದಾಗಿತ್ತು ಅಂತ. ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವಿತ್. ಪರಪ್ಪನ ಅಗ್ರಹಾರ ಜೈಲಿನೊಳಗಿರುವಂತಹ ಅವ್ಯವಸ್ಥೆಯಲ್ಲ, ಅತಿಯಾದ ವ್ಯವಸ್ಥೆ. VIP ಟ್ರೀಟ್ಮೆಂಟು, ದೊಡ್ಡವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ. ಇದೆಲ್ಲದರ ಬಗ್ಗೆ ಜೈಲು ಅಂತಂದಮೇಲೆ ಬದಲಾಗಿ ಬರಬೇಕೇ ವಿನಃ ಆತ ಇನ್ನೂ ಕೂಡ ಕೆಟ್ಟ ಬುದ್ಧಿ ಕಲ್ಕೊಂಡು ಬರಬಾರ್ದು. ಅದು ದರ್ಶನ್ ಆಗಿರ್ಬೋದು, ಅಥವಾ ಬೇರೆ ರಾಜಕಾರಣಿಗಳಾಗಿರ್ಬೋದು, ಯಾವುದೇ ಹೀರೋಗಳಾಗಿರ್ಬೋದು, ಯಾವುದೇ ನಟನಟಿಯರಾಗಿರ್ಬೋದು, ಯಾರೇ ಇರಲಿ, ಆಯಿತಾ? ಜೈಲಿರೋದು ಯಾಕೆ? ಶಿಕ್ಷೆ ಕೊಡೋದಕ್ಕೆ, ಬದಲಾಗಿ ಬರೋದಕ್ಕೆ. ಆ ರೀತಿ ಈಗ ಇಲ್ಲ. ಒಂದೇ ಒಂದು ಫೋಟೋ ಇಡೀ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಬನ್ನಿ ಜನರು ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ, ಏನು ನಿಮ್ಮ ಹೆಸರು? ಗೌರಮ್ಮ. ಗೌರಮ್ಮ. ಕಾಸು ಬಂತಮ್ಮ? ಇಲ್ಲ ಸರ್, ಬಂದಿಲ್ಲ. ಬಂದಿಲ್ವಾ? ಅಯ್ಯಯ್ಯ, ಎಲೆಕ್ಷನ್ ಆದ್ಮೇಲೆ ಬಂದೇ ಇಲ್ಲ. ರೇಷನ್ ಬರ್ಬೇಕಿತ್ತಲ್ಲ, ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕವ್ರಲ್ಲ. ಬಂದದೆ ಸರ್, ಬೇರೆಯವ್ರಿಗೆ ನಮಗೆ ಬಂದಿಲ್ಲ. ನಿಮಗೆ ಬಂದಿಲ್ವಾ? ಅಯ್ಯಯ್ಯಯ್ಯ, ಮೋಸ ಆಗೋಯ್ತಲ್ಲ. ಸರಿ, ನಿಮ್ಗೆ ಯಾವ ಹೀರೋ ಇಷ್ಟ? ದರ್ಶನ್. ಯಪ್ಪ, ಅಯ್ಯಯ್ಯೋ, ದರ್ಶನ್ ಇಷ್ಟನಾ? ಮತ್ತೆ ನಿಮ್ಮ ದರ್ಶನ್ ಮಾಡಿ ಸರಿಯಾ? ನನ್ಗೆ ಅದು ನಾವು ಕಣ್ಣಾಗ ನೋಡಿದೀವ ಸರ್, ಏನು ಅಂತ ನ್ಯೂಸಲ್ಲಿ ಹೇಳವ್ರೆ. ನಾವು ನೋಡಬೇಕು ಅಂತೇನಿ, ಕಣ್ಣಾಗ ನೋಡಿಲ್ಲ ಅಂದ್ರೆ ಪೊಲೀಸ್ನವ್ರು ಯಾಕೆ ಕೇಳಕ್ಕೆ ಹೋಯ್ತಿದ್ರು? ಗೊತ್ತಿಲ್ಲ ಸರ್, ಅವೆಲ್ಲ ಸುಮ್ಮನೆ ಒಂದು ಇಷ್ಟ ಅಷ್ಟೇ. ಇಷ್ಟ ಅಷ್ಟೇ, ಬಗ್ಗೆ ಎಲ್ಲ ಗೊತ್ತಿಲ್ಲ ನಮ್ಗೆ. ಅಯ್ಯ 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 ಅಯ್ಯ, ಆಯ್ತಿರ್ರಿ. ಏನು ನಿಮ್ಮ ಹೆಸರು? ರಶ್ಮಿತಾ. ರಶ್ಮಿತಾ ಅವರೇ, ಹೆಣ್ಮಕ್ಳು ಯಾಕೆ ಹಿಂಗೆ ನಾಚ್ಕೊಂಡು ಹೋಯ್ತವೋ ಗೊತ್ತಿಲ್ಲ. ನಾವೇನಿದೇನು ಚಾಕ ಇದು? ಚಾಕ ಇದು ಅಲ್ಲ ತಾನೆ? ಹೇಳಿ, ಯಾವ ಹೀರೋ ಇಷ್ಟ? ಹೀರೋ ಸರ್ ನನಗೆ ಹೀರೋ ಇಷ್ಟ. ವಿಷ್ಣುವರ್ಧನ್ ಇಷ್ಟ. ವಿಷ್ಣುವರ್ಧನ್. ಸೂಪರ್. ವಿಷ್ಣುವರ್ಧನ್ ಇಷ್ಟ. ಇವಾಗಿನ ಜನರೇಷನ್ ಯಾರು ಇಷ್ಟ? ದರ್ಶನ್. ಅಬ್ಬಾ, ದರ್ಶನ್ ಫ್ಯಾನಾ? ಹಾಂ ಸರ್, ಒಂದು ಮಟ್ಟಿಗೆ. ಒಂದು ಮಟ್ಟಿಗೆ. ಇನ್ನೊಂದು ಮಟ್ಟಿಗೆ ವಿಷ್ಣುವರ್ಧನ್ ಫಸ್ಟ್. ಇನ್ನೊಂದು ಮಟ್ಟಿಗೆ ಫಸ್ಟ್ ವಿಷ್ಣುವರ್ಧನ್ ಅವರ ಹಾದಿಲೇ ದರ್ಶನ್ ಸಾಕ್ತಿದ್ದಾರಾ? ಇಲ್ಲ ಸರ್. ನಟನೆ ಬೇರೆ, ವೈಯಕ್ತಿಕ ಜೀವನ ಬೇರೆ. ನಿಮ್ಮ ದರ್ಶನ್, ನಿಮ್ಮ ಹೀರೋ ಕೊಲೆ ಮಾಡಿ ಸರಿ ಅನ್ಸುತ್ತಾ? ತಪ್ಪೇ, ಆದರೆ ಅವ್ರವ್ರ ಇದು ಏನಿತ್ತು ಅಂತ ನಮಗೆ ಗೊತ್ತಿಲ್ವಲ್ಲ. ತಿರ್ಲಿ ಬಿಡ್ಲಿ ಇರಲಿ, ಬಟ್ ಒಬ್ರು ಪ್ರಾಣ ತೆಗಿಯೋ ಹಕ್ಕು ಸರಿನಾ? ಯಾರಿಗೂ ಕೊಟ್ಟಿಲ್ಲ ಸರ್, ಯಾರಿಗೂ ಕೊಟ್ಟಿಲ್ಲ. ನಿಮ್ಮ ಪ್ರಕಾರ ಜೈಲು ಅಂದ್ರೆ ಏನು? ಜೈಲು ಅಂದರೆ ಪಬ್ಬು, ಒಬ್ಬರಿಗೆ ಒಂದೊಂದು ಕ್ಲಬ್ಬು. ಸರ್. ದುಡ್ಡಿರೋರ್ಗೆ ಒಂಥರ ಇರುತ್ತೆ, ದುಡ್ಡಿಲ್ದಿರೋರ್ಗೆ ಒಂಥರ ಇರುತ್ತೆ. ಅದು ನ್ಯಾಯನಾ? ನ್ಯಾಯ ಅಲ್ಲ ಸರ್. ದರ್ಶನ್ ಅವರು ಐಷಾರಾಮಿ ಜೀವನ ನಡೆಸ್ತಾ ಇದ್ರು ಅಂತ ಹೇಳಿ ಈಗ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ಬಿಟ್ಟವ್ರೆ. ಓಕೆ. ಅದೇ ಥರ ತುಂಬ ಜನ ಮಾಡ್ತಿದ್ದಾರೆ, ಕೇವಲ ದರ್ಶನ್ ಮಾತ್ರ ಅಲ್ಲ. ನಿಮ್ಮ ಪ್ರಕಾರ ಜೈಲು ಅಂದರೆ ಹೆಂಗಿರಬೇಕು, ಯಾವ ಥರ ಇರಬೇಕು? ಜೈಲು ಅಂದರೆ ಒಂದು ತಪ್ಪು ಮಾಡಿ ಒಳಗಡೆ ಹೋಗಿದ್ದಾರೆ ಅಂದರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ಥರ ಶಿಕ್ಷೆ ಆಗ್ತಾ ಇಲ್ಲ ಅಂದರೆ ಒಳಗಡೆ ಹೋಗೋದಕ್ಕೆ ವ್ಯಾಲ್ಯೂನೇ ಇರಲ್ಲ. ಒಳಗಡೆ ಹೋಗಲೇಬಾರ್ದು, ಹೊರಗಡೆನೇ ಎಲ್ಲ ಸಾಲ್ವ್ ಮಾಡಿ ಬಿಟ್ಬಿಡ್ಬೇಕು. ಆ ಥರ ಹಿಂಗಂತೀರ? ಬದಲಾಗಿ ಬರಬೇಕು ಅಲ್ಲಿ ಹೋದ್ರೆ? ಹೌದು ಹೌದು. ಒಳ್ಳೇದಾಗಲಿ, ಥ್ಯಾಂಕ್ ಯು. ಹೇಳ್ರಿ, ಏನು ನಿಮ್ಮ ಹೆಸರು? ದೇವ್ರೇ. ಹೇಳ್ರಿ ಏನು ನಿಮ್ಮ ಹೆಸರು? ಕುಸುಮ. 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 ಆಯ್ತು ಬರ್ರಿ. ಯಾವ ಹೀರೋ ಇಷ್ಟ ನಿಮಗೆ? ದರ್ಶನ್. ಅಯ್ಯೋ, ನಿಮಗೆ? ಯಶ್. ಅಬ್ಬಾ, ಜೋಡೆತ್ಗಳು ಇಲ್ಲೇ ನಿಂತವು. ಹೇಳಿ ಮತ್ತೆ. ಈಗ ಫಸ್ಟ್ ಯಶ್ ಫ್ಯಾನ್ ಹತ್ರ ಹೋಗ್ಬಿಡ್ತೀನಿ. ಇರೋ ನಿಮಿಷ. ದರ್ಶನ್ ಮಾಡಿ ಸರಿಯಾ? ನಂಗೆ ಗೊತ್ತಿಲ್ಲಪ್ಪ. ಅಯ್ಯೋ, ನಂಗೆ ಗೊತ್ತಿಲ್ಲಪ್ಪ, ಬಿಟ್ಬಿಡಿಪ್ಪ. ನೀವು ಹೇಳಿ. ಆಯ್ತು, ನೀವು ಹೇಳಿ. ಸರಿ. ಅಭಿಮಾನಿಯಾಗಿ ಹೇಳಿ. ಸರಿ ಇಲ್ಲ. ಅಬ್ಬಾ, ಒಳ್ಳೆ ಅಭಿಮಾನಿ ಇವರು. ಬಟ್ ಹುಡುಗಿಗೋಸ್ಕರ ಮಾಡಿದ್ದು ಒಳ್ಳೇದೇ ತಾನೆ. ಸರಿ, ಒಂದು ಹುಡುಗಿಗೋಸ್ಕರ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಟು ಬೇರೆಯವ್ರನ್ನ ಇಷ್ಟಪಡ ಸರಿನಾ? ಒಂದು ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು. ಇಲ್ಲ. ತಪ್ಪಲ್ವಾ? ಮತ್ತೆ ಈಗ ಹೇಳಿ, ಅವಳು ಹುಡುಗಿ ಅಲ್ವಾ? ಹೌದು. ಹೇಳಿದೆ ಹೇ ಅಂದ್ಬಿಟ್ರೆ ಹೇಳ್ಬೇಕು. ಹೇಳಿ. ಮಕ್ಕಳು ಪಾಪ ಏನು ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ, ಅದಕ್ಕೆ ಈಗ ನಿಮ್ಮ ಹತ್ರ ಬರ್ತೀನಿ. ಏನು ಸರ್ ನಿಮ್ಮ ಹೆಸರು? ಸರ್ ರಮೇಶ್ ಅಂತ. ರಮೇಶ್ ಅವರೇ, ಹೆಂಗಿದೆ ನೆಲಮಂಗ್ಲ? ನೆಲಮಂಗ್ಲ ರೋಡ್ ಚೆನ್ನಾಗೇ ಇದೆ. ಅಭಿವೃದ್ಧಿ ಎಲ್ಲ ಚೆನ್ನಾಗಿದೆಯಾ? ಅಭಿವೃದ್ಧಿ ಯಾವ್ದಾಗಿದೆ ಸರ್? ಯಾವುದೂ ಆಗಿಲ್ವಾ? ಇಲ್ಲ ಸರ್.
ಸರ್ ನಮ್ಮ ಬಸ್ ಸ್ಟ್ಯಾಂಡ್ ನೋಡಿ ಸರ್ ಅಭಿವೃದ್ಧಿ ಹಂಗೈತೆ ಅನ್ನೋದು. ಈ ಬೆಂಗಳೂರಿನ ಎಲ್ಲ ಗಲ್ಲಿಗೂ ಸುತ್ತಾ ಇದೀವಿ, ಎಲ್ಲೂ ಬಿಡ್ತಾ ಇಲ್ಲ. ಆದರೆ ಇವತ್ತೊಂದು ವಿಶೇಷವಾದ ಟಾಪಿಕ್ ಮೇಲೆ ಬಂದಿದ್ದೀವಿ. ನಿಮ್ಮ ಪ್ರಕಾರ ನೀವು ಯಾರು ಫ್ಯಾನು? ಸರ್ ಫ್ಯಾನ್ ನಮ್ಗೆ ಏನಿಲ್ಲ, ನಾವು ದುಡಿಬೇಕು. ನಮಗೆ ಏನಣ್ಣ? ನಮಗೆ ನಾವೇ ಫ್ಯಾನು. ಅಣ್ಣ ಆಟೋ ಡ್ರೈವರಾ? ಹೌದು, ಆಟೋ ಡ್ರೈವರ್. ಅಣ್ಣ ನಿನ್ನ ಆಟೋನೇ ನಿನ್ನ ಬಾಸು? ಹೌದಣ್ಣ, ಅಷ್ಟೇ. ಸರಿ ಅಣ್ಣ, ಆಯ್ತು. ಈಗ ಜೈಲ್ ಅಂದ್ರೆ ಹೆಂಗಿರ್ಬೇಕಣ್ಣ? ಜೈಲು ನಮ್ಮ ಅಣ್ಣಂಗೆ ಕೇಳಿ. ಒಂದು ನಿಮಿಷ, ನಿಮ್ಮ ಹೆಸರು ಏನು ಹೇಳಿ ಸರ್? ಉಮಾಶಂಕರ್ ಅಂತ. ಉಮಾಶಂಕರ್ ಅವರೇ ಹೇಳಿ. ಉಮಾಶಂಕರ್ ಅವರೇ, ಲಕ್ಷಾಂತರ ಜನ ಫಾಲೋ ಮಾಡೋವಂಥ ನಟ, ಇವತ್ತು ಇಂಥ ಪರಿಸ್ಥಿತಿ. ಎಲ್ಲರೂ ಹೇಳ್ಬೋದು 1000 ಜನ ಏನ್ರಿ ಬರೀ ಅವ್ರದ್ದೇ ತೋರಿಸ್ತೀರಾ ಅಂತ. ತೋರಿಸ್ಲೇಬೇಕು, ಇಲ್ಲ ಅಂದಿದ್ರೆ ಇಷ್ಟೊಂದು ಕೆಲವೊಂದು ಹೊರಗಡೆ ಬರ್ತಾ ಇರಲಿಲ್ಲ. ಏನು ಹೇಳ್ತೀರಾ ನಿಮ್ಮ ಅಭಿಪ್ರಾಯ? ಅವರೊಬ್ಬ ನಟ, ತುಂಬ ಒಳ್ಳೆ ವ್ಯಕ್ತಿ, ಅದ್ರ ಬಗ್ಗೆ ಏನು ಬೇರೆ ಮಾತಿಲ್ಲ. ಬೇರೆ ಎಲ್ಲರೂ ಹೇಳ್ತಾ ಇದ್ದಾರೆ ಅವರೊಬ್ಬ ಕೆಟ್ಟ ಇದು ಮಾಡಿದ್ದಾರೆ ಅಂತ. ಪ್ರಪಂಚದಲ್ಲಿ ಯಾರು ಮಾಡಿಲ್ಲ, ಸರ್ಕಾರ ಇವತ್ತೆಲ್ಲ ಕೆಟ್ಟದ್ದು ಮಾಡ್ತಾ ಇದೆ. ಅದನ್ನು ಜನ ಅರ್ಥ ಮಾಡ್ಕೊತಿಲ್ಲ. ನಮಗೆ ಒಳ್ಳೆ ವ್ಯಕ್ತಿ. ಸರಿ, ಜೈಲೊಳಗಡೆ ಇರುವಂತಹ ಅವ್ಯವಸ್ಥೆ ಅಲ್ಲ, ಭಾರೀ ವ್ಯವಸ್ಥೆ, ಏನಂತೀರಾ? ವ್ಯವಸ್ಥೆ ಮಾಡಿಕೊಟ್ಟಿರೋದು ಸರ್ಕಾರ ಸರ್, ಬೇರೆ ಯಾರು ಮಾಡಿಕೊಟ್ಟಿಲ್ಲ. ಒಳಗಡೆ ರಾಜಕಾರಣಿ ಇಲ್ದಂಗೆ, ಸರ್ಕಾರ ಇಲ್ದಂಗೆ ಒಳಗಡೆ ಎಲ್ಲ ಫೆಸಿಲಿಟಿ ಸಿಗುತ್ತಾ? ಬನ್ನಿ, ಜೈಲಿಂದ ಒಬ್ಬ ಕೈದಿ ಬರ್ತಾನಲ್ಲ, ಆ ಕೈದಿನ ಒಬ್ಬ ಒಂದು 5 ನಿಮಿಷ ಕೂತ್ಕೊಂಡು ನಮ್ಮನ್ನ ಹೆಂಗೆ ನೀವು ಇದು ಮಾಡ್ತೀರೋ ಆ ರೀತಿ ಅವ್ನು ಕೇಳಿ. ನೀವು ಜೈಲ್ ಒಳಗಡೆ ಹೆಂಗಿದ್ಯಪ್ಪ ಕೇಳಿದ್ರೆ ನನ್ನ ಮಕ್ಕಳು ನಿಜ ಹೇಳೋರಿಗಿಂತ ಪುಂಗಿ ದಾಸರ ಜಾಸ್ತಿ ಆಗೋದ್ರು. ಸರ್, ಸತ್ಯವಾಗಿ ಹೇಳ್ತಾರೆ. ಅವ್ರು ಅನುಭವಿಸ್ತಿರೋದು ಜೈಲಲ್ಲಿ ಏನು ಅನುಭವಿಸ್ತಾರೋ ಅದನ್ನ ವ್ಯಕ್ತಪಡಿಸ್ತಾರೆ. ನಮ್ಮನ್ನ ಹೆಂಗೆ ಕೇಳ್ತೀರೋ ಯಾವ ರೀತಿ? ಸರ್, ಈ VIP ಟ್ರೀಟ್ಮೆಂಟ್ ದುಡ್ಡಿರೋರಿಗೊಂದು ದುಡ್ಡಿಲ್ದಿರೋರಿಗೊಂದಾ? ಇವತ್ತಿಂದ ನಡ್ಕೊಂಡ್ ಬಂದಿಲ್ಲ, ಅದು ಅವತ್ತಿಂದನೂ ನಡ್ಕೊಂಡ್ ಬಂದಿದೆ. ಯಡಿಯೂರಪ್ಪ ಇದ್ರಲ್ಲ ಸರ್, ಅದು ಯಡಿಯೂರಪ್ಪ ಇದ್ರು, DK ಶಿವಕುಮಾರ್ ಇದ್ರು. ಯಾಕೆ ಇವತ್ತಿನ ದಿನ ಬಳ್ಳಾರಿ ಗಣಿ ಈ ಮುಂಚೆನೆ ನಾವು ಸುದ್ದಿ ಮಾಡಿದೀವಿ. ಒಳಗಡೆ ಫೋನ್ ಯೂಸ್ ಮಾಡ್ತಾ ಇದ್ರು, ಒಳಗಡೆ ಸಿಕ್ಕಾಬಟ್ಟೆ ಬೇರೆ ಜೈಲಾಧಿಕಾರಿಗಳು ಅವರಿಗೂ ನಂಟಿತ್ತು, ಅದು ಇದು ಅಂತ. ಬಟ್ ಎಲ್ಲವೂ ನಿಂತಿತ್ತು, ಎಲ್ಲದಕ್ಕೂ ಬ್ರೇಕ್ ಹಾಕಿದೀವಿ ಅಂತ ಹೇಳಿದ್ರು. ಮತ್ತೆ ಈಗ ದರ್ಶನ್ ಹೋಗಿದ್ರು ಒಳಗಡೆ, ಅವ್ರ ಪಾಡಿಗೆ ಅವ್ರು ಇದ್ರು, ಎಲ್ಲ ಬೇರೆ ಏನು ಕಾನೂನು ಪ್ರಕ್ರಿಯೆ ನಡೀತಾ ಇತ್ತು. ಏಕಾಏಕಿ ಬ್ಲಾಸ್ಟ್ ಆಗೋಯ್ತು ಒಂದು ಫೋಟೋ. ಏಕಾಏಕಿ ಫೋಟೋ ಮಾಡ್ಕೊಟ್ಟಿದ್ದಾರೆ ಸರ್. ಅವ್ರ ಫ್ಯಾನ್ಸೇ ಅಂತೆ. ಫ್ಯಾನ್ಸ್ ಅಲ್ಲ ಸರ್, ಫ್ಯಾನ್ಸೇ ಅಂತೆ ಭಯ್ಯ. ಮೊಬೈಲ್ ಹೆಂಗಲ್ಲ ಇತ್ತು ನಾವು ಕೇಳೋ ಕ್ವಶನ್ಸು. ನಾನು ಹೇಳ್ತಿರೋದು ಜೈಲ್ ಒಳಗಡೆ ಮೊಬೈಲ್ ಅಲ್ಲ ಹೆಂಗಿತ್ತು. ನೋಡಿ, ನಾವಲ್ಲಿ ರಿಪೋರ್ಟಿಂಗ್ ಮಾಡಕ್ ಹೋದ್ರೆ ನೆಟ್ವರ್ಕ್ ಸಿಗಲ್ಲ, ಒಳಗಡೆ ವಿಡಿಯೋ ಕಾಲಲ್ಲಿ ಮಾತಾಡೋವಷ್ಟು ನೆಟ್ವರ್ಕ್ ಇದೆ. ನಾವು ಒಂದು ಕ್ರೈಮ್ ಡ್ಯೂಟಿ ಮಾಡ್ತೀವಿ ಸರ್. ಇವತ್ತು ನಾವು ನೆಲಮಂಗಲ ಒಂದು ವೆಹಿಕಲ್ಲು ಸ್ಟೇಷನಿಂದ ಡ್ಯೂಟಿ ಮಾಡ್ತೀವಿ. ನೆಲಮಂಗಲ ಒಂದು ವೆಹಿಕಲ್ಲು ಕ್ರೈಮ್ ಡ್ಯೂಟಿ ಮಾಡುತ್ತೆ. ನೆಲಮಂಗಲ 2 ಕಾರ್ ಡ್ಯೂಟಿ ಮಾಡುತ್ತೆ. ಜೈಲಿಗೆ ಒಬ್ಬ ಅಕ್ಯೂಸ್ನ ಬಿಡೋಕೆ ಹೋಗ್ತೀವಿ. ನೆಟ್ವರ್ಕ್ ಬರಲ್ಲ ನಮಗೆ. ಇವತ್ತು ನೆಟ್ವರ್ಕ್ ಬರಲ್ಲ ಜೈಲ್ ಹತ್ರ, ನಮಗೂ ಬರಲ್ಲ. ಆದರೆ ಜೈಲ್ ಒಳಗಡೆ ನೆಟ್ವರ್ಕ್ ಹೆಂಗೆ ಬಂತು? ಅದೇ ಪ್ರಶ್ನೆ. ಈಗ ಮತ್ತೆ ನಿಮ್ಮ ಅಭಿಪ್ರಾಯ ಹೇಳಿ. ಅಭಿಪ್ರಾಯ ಸರ್ಕಾರ ಸರ್, ಸರ್ಕಾರದ ಲೋಪದೋಷ ಅಷ್ಟೇ. ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ಸರಸ್ವತಮ್ಮ. ಸರಸ್ವತಮ್ಮ, ಯಾವ ಊರ ಕಡೆ ಹೊಂಟ್ರಿ? ನಾವು ನೆಲಮಂಗಲ ತ್ಯಾಮಂಡ್ಲು. ತ್ಯಾಮಂಡ್ಲ ಬಂತ ಗೃಹಲಕ್ಷ್ಮಿ ಕಾಸು? ಇಲ್ಲ, ಬಂದಿಲ್ಲ. ಮೊನ್ನೆ ವರಮಲಕ್ಷ್ಮಿ ಹಬ್ಬದಿಂದ ಬಂದಿರ್ಬೇಕು. 1 ತಿಂಗಳದ್ ಮಾತ್ರ ಬಂತ. ಮತ್ತೆ ಇನ್ನು ಎಷ್ಟು ತಿಂಗಳದ್ದು ಬಂದಿಲ್ಲ? ಇನ್ನ 2 ತಿಂಗಳದ್ ಬಂದಿಲ್ಲ. 2 ತಿಂಗಳದ್ದು ಬಂದಿಲ್ವಾ? ಸರಿ, ಒಂದು ಕೇಳಲ್ಲ ಕ್ವಶನ, ಒಂದು ಪ್ರಶ್ನೆ ಕೇಳಲ್ಲ? ಕೇಳ್ರಿ. ನಿಮ್ಗೆ ಯಾವ ಹೀರೋ ಇಷ್ಟ? ನಮ್ಗೆ ಯಾರು ಇಷ್ಟ ಇಲ್ಲ. ಯಾಕೆ? ರಾಜ್ಕುಮಾರ್, ವಿಷ್ಣುವರ್ಧನ್, ದರ್ಶನ್, ಸುದೀಪ್. ರಾಜ್ಕುಮಾರ್ ಇಷ್ಟ ಅಷ್ಟೇ. ಇವಾಗಿರೋರು ಯಾರು ಇಷ್ಟ ಇಲ್ಲ. ಯಾರು ಇಷ್ಟ ಇಲ್ವಾ? ದರ್ಶನ್ ಇಷ್ಟ ಇಲ್ವಾ? ಯಶು, ಸುದೀಪ್ ಯಾರು ಇಲ್ಲ. ಯಾರು ಇಷ್ಟ ಇಲ್ಲ. ಸರಿ, ದರ್ಶನ್ ಮಾಡ್ರ ಸರಿಯಾ? ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತದೆಲ್ಲ. ನಿಮಗೆ ವಿಷಯನೇ ಗೊತ್ತಿಲ್ವಾ? ಅಲ್ಲ, ವಿಷಯ ಗೊತ್ತು. ನಿಮಗೇನು ಅನ್ಸುತ್ತೆ? ಅದು ಮಾಡಿದೆ ತಪ್ಪೇ. ಏನಮ್ಮ ನಿಮ್ಮ ಹೆಸರು? ಗಂಗಮ್ಮ. ಅಯ್ಯೋ ಗಂಗಮ್ಮ, ಅವ್ರು ಲಕ್ಷ್ಮಮ್ಮ, ಸರಸ್ವತಮ್ಮ, ಗಂಗಮ್ಮ ಎಲ್ಲ ಇಲ್ಲೇ ಇದಾರೆ. ನಿಮಗೆ ಬಂತೆ ಕಾಸು? ಅದೇ ಹೋದ ತಿಂಗಳು ಬಂದದ, ಈ ತಿಂಗಳು ಬಂದಿಲ್ಲ. ಕೇಳುರಿ, ಯಾರಂಗೆ ಕೇಳೇನಾ? ಆಗ್ತೀನಿ ಅಂದವ್ರಿಗೆ ಆಗ್ತಾನೆ ಅಂತ ಯಾರೇ ಸಿಗ್ತಾರೆ ಕೇಳಕ್ಕೆ. ಜಗಳ ಆಡ್ಕೊಂಡವ್ರೆ ಅವ್ರೇನೆ. ಇದು ಜಗಳ ಆಡ್ಕೊಂಡವ್ರು ಯಾಕೆ ಹಿಂಗೆ ಆಮೇಲೆ ಮೂಡ. ನಿಮಗೆ ಯಾವ ಹೀರೋ ಇಷ್ಟ? ಅಯ್ಯೋ ಯಪ್ಪ, ಯಾವ ಇಷ್ಟ ಆದ್ರೇನು ಎಲ್ಲಾರು ನಮ್ಗೆ ಒಳ್ಳೆಯವ್ರೆ. ಎಲ್ಲಾರು ಚೆನ್ನಾಗಿರ್ತಾರೆ. ದರ್ಶನ್ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಏನಪ್ಪ ಪಾಪ ಮಾಡ್ಬಿಟ್ಟ ಅವನೇ. ಪಾಪ ಒನ್ನಯ್ಯ ಮಾಡ್ಬಿಟ್ಟ ಅವನು. ಮಾಡಬಾರ್ದಾಗಿತ್ತು. ಒಂದು ಲಕ್ಷಾಂತರ ಜನ ಆಗಿರ್ಲಿಲ್ಲ, ಹಿಂಗೆ ಆತದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಏನೋ ನಾನು ಹೀರೋ ಅಂತ ಮಾಡ್ಬಿಟ್ಟ, ಈಗ ಅನುಭವಿಸ್ತಾ ಅವನೇ ಕಷ್ಟ. ಹೋಗ್ಲಿ, ಆಗೋಯ್ತಲ್ವಾ, ಸುಮ್ಮನೆ ಇರ್ಬೇಕು ತಾನೆ ಅಚ್ಚುಕಟ್ಟಾಗಿ. ರೇಟು ಬೀಡಿ ಅದೆಲ್ಲ ಸೇದ್ಕೊಂಡು ಮಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ಹೆಂಗೋ ಅಯ್ಯೋ ಪಾಪ ಅಂತ ಬಿಡೋರೇನೋ. ಅವನು ಮೋಜಿ ಮಸ್ತಿ ಮಾಡೋಕೋದ್ರೆ ತಗೊಂಡೋಗಿದ್ರು, ಬಳ್ಳಾರಿಗೆ ಹಾಕಿರಿ ನೆನ್ನೆ ತಗೊಂಡೋಗಿ ಹಾಕ್ಬಿಟ್ರು. ಏನಂತೀರಮ್ಮ, ಜೈಲಲ್ಲಿ ಹಂಗೆಲ್ಲ ಇರೋ ಸರಿನಾ? ಸರ್ಕಾರ ಈ ಥರ ಕ್ರಮ ತಗೊಂಡ್ರೆ? ಇಲ್ಲಪ್ಪ, ಸರಿ ಇಲ್ಲ. ಏನೋ ಬಡವೆ ಏನೋ ತಪ್ಪಾಗೋಯ್ತು ಅಂತ ಕೈ ಕಾಲಿಗೆ ಬಿದ್ದು ಈಚೆಗೆ ಬರೋದು ಬಿಟ್ಟು ಒಳಗೆ ಹೋಗಿ ಸೇರ್ಕೊಂಬಿಟ್ಟ ಅಂತ. ಏನಪ್ಪ ನಿನ್ನ ಹೆಸರು? ನವೀನ್. ಹೇಳಿ ನವೀನ್, ಯಾರು ಫ್ಯಾನು ನೀನು? ದರ್ಶನ್ ಫ್ಯಾನು. ಅಯ್ಯಪ್ಪ, ಇರ್ರಿ, ಅಭಿಮಾನಿನ ಪಕ್ಕಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ಹೇಳಪ್ಪ, ಏನಪ್ಪ ಹೆಂಗಪ್ಪ ನಿಮ್ಮ ಹೀರೋ? ಇವಾಗ ಏನು ಮಾಡ್ತಾನೆ ನಿಮ್ಮ ಹೀರೋ? ಒಳ್ಳೆಯವರೇ, ಏನೋ ಆಗಿದೆ ಆಗೋಯ್ತು, ಏನು ಮಾಡೋಕ್ಕಾಗತ್ತೆ. ಇವಾಗ ಏನು ಮಾಡ್ತಾನೆ ನಿಮ್ಮ ಹೀರೋ? ಬರ್ತಾರೆ,
ಸ್ವಲ್ಪ ದಿನ ಬರ್ತಾರೆ. ಏನೋ ಒಂದು ಮಾಡ್ಬಿಟ್ಟು ಆರಾಮಾಗಿ ಇರೋದು ಬಿಟ್ಬಿಟ್ಟು ತಿರ್ಗಾ ಮೋಜು ಮಸ್ತಿ ಮಾಡ್ಕೊಂಡು ಬಳ್ಳಾರಿ ಬೀಳಂಗಾಯ್ತಲ್ಲ, ನ್ಯಾಯವ ಇದು? ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಮ್ಮ ನಮಸ್ಕಾರ. ನಮಸ್ಕಾರ ಬಾರಪ್ಪ. ಏನು ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ ಬಂತ ಗೃಹಲಕ್ಷ್ಮಿ ಕಾಸು ಕಾಸು ಒಂದೇ ಒಂದು ತಿಂಗಳು ಬಂದದೆ. ಬರೀ ಒಂದು ತಿಂಗಳು ಸುಮ್ಮನೆ ಆಧಾರ್ ಕಾರ್ಡ್ ತಕ ಹೋಗೋದೇ ಆತ ಊರೂರ. ನಿಮ್ಗೆ ಯಾವ ಹೀರೋ ಇಷ್ಟ? ರಾಜ್ಕುಮಾರ ವಿಷ್ಣುವರ್ಧನ? ಯಾವುದೋ ಒಟ್ಟಾಗಿ ಇಷ್ಟ. ಪುನೀತ್ ರಾಜ್ಕುಮಾರ್ ಇಷ್ಟ ಬಿಡಿ. ಪುನೀತ್ ರಾಜ್ಕುಮಾರ್ ಇಷ್ಟ. ದರ್ಶನ್ ಮಾಡಿ ಸರಿ ಅನ್ಸುತ್ತಾ? ತಪ್ಪದು. ತಪ್ಪಲ್ವಾ?